ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣ, ಉದ್ಯೋಗ ಮತ್ತು ಕುಟುಂಬ ಯಾವುದರಲ್ಲಿ ತುಂಬಾ ಲಾಭ ಜಾಸ್ತಿ ಬರ್ತಾ ಇದೆ? ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟ ಯಾವ ದಿಕ್ಕಿನಲ್ಲಿ ಸಾಗಬಹುದು? ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ತಪ್ಪದೇ ಪಾಲಿಸಬೇಕಾಗಿರುವಂತಹ ಕೆಲವು ಪ್ರಮುಖ ಅಂಶಗಳನ್ನ ನೋಡೋಣ ಬನ್ನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹಾಗೂ ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಗಳ ಬದಲಾವಣೆ ಇದೆ ಅಂತ ನೋಡೋಕೋದ್ರೆ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪರಿವರ್ತನೆ ಆಗ್ತಾ ಇದೆ. ಇನ್ನು ಬುಧ ಗ್ರಹ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಹಾಗೆ 17ನೇ ತಾರೀಕು ಸೂರ್ಯ ಗ್ರಹ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಇನ್ನು ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಹಾಗಿದ್ರೆ ಇನ್ನು ಬೇರೆ ಉಳಿದ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಕಟಕ ರಾಶಿನಲ್ಲಿ ಕುಜ ಹಾಗೂ ಗುರು ಗ್ರಹಗಳು ಸ್ಥಿತನಾಗಿದ್ದರೆ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯ ಗ್ರಹ ಸ್ಥಿತವಾಗಿರುತ್ತೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತವಾಗಿದ್ದರೆ ತುಲಾ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ. ಇನ್ನು ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದಿದೆ. ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬಿದ್ದಿದೆ. ಏನಂತಾರೆ, ಕೋಟಿ ಪುಣ್ಯ, ಗುರುವಿನ ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತೀವಿ. ನೀವು ಅನ್ಕೊಂತೀರಾ, ಮೇಡಮ್ ನೀವು ಹೇಳ್ತಾ ಇದ್ದೀರಾ ನಮ್ಗೆ ಯಾವುದು ಒಳ್ಳೇದಾಗ್ತಿಲ್ಲ ಅಂತ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಬಹಳ ದಿನಗಳಿಂದ ಸಾಕಷ್ಟು ಕಷ್ಟಗಳನ್ನ ನೀವು ಅನುಭವಿಸ್ತಾ ಇದ್ರಿ. ಯಾವುದು ಕೂಡ ದಿಢೀರಂತ ಆಗೋದಿಲ್ಲ. ಒಂದು ಎಲೆ ಮೇಲೆ ಮಂಜು ಕೂತ್ಕೊಂಡ್ರು ಕೂಡ ಬೆಳಗ್ಗೆ ಅದು ಸೂರ್ಯನ ಕಿರಣಗಳು ಬೀಳೋ ತನಕನೂ ಕೂಡ ಅದಾದ್ಮೇಲೆ ಕೂಡ ಅದು ನೀರಾಗಿ ಕರಗಿ ಹೋಗೋದು. ಸೊ ಸಮಯ ಹಿಡಿಯುತ್ತೆ. ಸೊ ಹಾಗೆ ಇದನ್ನು ಕೂಡ ಅಷ್ಟೇ, ನಿಮ್ಗೆ ಎಂಥ ಕಷ್ಟಗಳೇ ಇದ್ರೂ ಕೂಡ ನಿಧಾನಕ್ಕೆ ಕರಗುತ್ತೆ, ನಿಧಾನಕ್ಕೆ ಅದು ಸರಿ ಹೋಗುತ್ತೆ. ಸ್ವಲ್ಪ ಸಮಯ ಕೊಡಬೇಕಾಗಿ ಬರುತ್ತೆ. ಒನ್ ಅಟ್ ಅ ಟೈಮ್ ಗುರುಬಲ ಬಂತು, ನಾವು ಇವತ್ತೇ ದೊಡ್ಡವರಾಗ್ಬಿಡ್ಬೇಕು, ಇವತ್ತೇ ದುಡ್ಡು ಬಂದ್ಬಿಡ್ಬೇಕು, ಇವತ್ತೇ ಚೆನ್ನಾಗಾಗ್ಬಿಡ್ಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ. ಪ್ರಯತ್ನದ ನಂತರನೇ ಪ್ರತಿಫಲ ಸಿಗೋದು. ಅವಕಾಶಗಳು ಬರಬೇಕು, ಪ್ರಯತ್ನ ಪಡಬೇಕು, ತದನಂತರ ನಿಮಗೆ ಅನುಕೂಲಗಳಾಗತ್ತೆ. ಹಾಗೆ ನೋಡಿ, ನಿಮಗೆ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ ಕೂಡ 9ನೇ ಮನೆಯಲ್ಲಿ ಗುರುವಿನ ಜೊತೆಗೆ ಸ್ಥಿತನಾಗಿದ್ದಾನೆ. 9ನೇ ಮನೆ ಅನ್ನೋದೇ ಅದೃಷ್ಟಕರವಾದ ಮನೆ ಅಂತ ಹೇಳ್ತೀವಿ ನಾವು. ಸೊ ಅದೃಷ್ಟ, ಜೀವನದಲ್ಲಿ ಅದೃಷ್ಟ ಕೂಡ ನಿಮಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕೆಲಸದ ಮುಖಾಂತರನೇ ಬರುತ್ತೆ ಅಂತೇನಿಲ್ಲ. ಪಿತ್ರಾರ್ಜಿತ ಆಸ್ತಿ ಬರ್ಬೋದು, ಯಾರಿಂದಾದ್ರೂ ಸಹಾಯ ಮಾಡುವಂಥದ್ದಾಗಿರ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ ಅನ್ನೋದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಕೆಲವ್ರು ಏನು ಅನ್ಕೊಂತೀರಾ, ಮೇಡಮ್ ನೀವು ಅದೃಷ್ಟ ಅಂತ ಹೇಳಿದ್ವಿ, ದೊಡ್ಡ ಥರದ್ದು ಯಾವುದೂ ಆಗಿಲ್ಲ, ಚಿಕ್ಕ ಥರದ್ದಾದ್ರೂ ಕೂಡ ಅದೃಷ್ಟನೇ ಅಲ್ವಾ, ಇಷ್ಟು ದಿವಸ ಏನೂ ಆಗೇ ಇರಲಿಲ್ಲ ಅಲ್ವಾ, ಏನೂ ಆಗದೆ ಇರೋದು ಇವತ್ತೇನೋ ಒಂದು ಆಗಿದೆಯಲ್ಲ, ಅದಕ್ಕೆ ಸಂತೋಷ ಪಡಬೇಕಾಗತ್ತೆ. ಇನ್ನು ಮುಂದಿಂದ ಏನು ಅಂತಂದರೆ, 2ನೇ ಮನೆ ಅಧಿಪತಿ ಆಗಿರುವಂತಹ ಗುರುಗ್ರಹನೂ 9ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು ನಾವು ಅಂತಂದರೆ, ಹಣಕಾಸು ಕೂಡ ಅದೃಷ್ಟಕರ ರೀತಿಯಲ್ಲಿ ಬಂದೇ ಬರುತ್ತೆ ನಿಮಗೆ. ಅದಕ್ಕೆ ತಾಳ್ಮೆಯಿಂದ ಕಾಯಿರಿ, ಅದಕ್ಕೇನಾದ್ರು ಪ್ರಯತ್ನ ಪಡಿ, ಖಂಡಿತ ಪ್ರತಿಫಲ ಸಿಕ್ಕತ್ತೆ. ಇನ್ನು ನಿಮಗೆ 3ನೇ ಮನೆ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಒಳ್ಳೆ ಅನುಕೂಲಗಳು ನಿಮಗೆ ಆಗತ್ತೆ. ಅಥವಾ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ, ಒಂದು ಮರ್ಯಾದೆ, ಗೌರವ ಎಲ್ಲನೂ ಕೂಡ ಸಿಗುವಂಥ ಒಂದು ಸಮಯ ಆಗಿರುತ್ತೆ. ಇನ್ನು ನಿಮಗೆ 4ನೇ ಮನೆ ಅಂತ ಬಂದಾಗ ರಾಹು ಸ್ಥಿತನಾಗಿರೋದ್ರಿಂದ ತಾಯಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು, ಭೂಮಿ ಏನಾದ್ರು ತೊಗೊಂಡು ಮಾರೋದು, ಈ ಥರದ್ದು ಏನಾದ್ರು ಮಾಡ್ತಿದ್ರೆ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಮನೆಯಲ್ಲಿ ಏನಾದರೂ ಸ್ವಲ್ಪ ಅಹಿತಕರ ವಾತಾವರಣಗಳು ಸೃಷ್ಟಿಯಾಗೋದು, ಮನೆಗೆ ಬಂದಾಗ ಏನಾದರೂ ಸಮಸ್ಯೆಗಳು ಕಾಡುವಂಥದ್ದು, ಏನೋ ತಲೆನೋವು ಬರೋದು ಅಥವಾ ಮೈಕೈ ನೋವು ಬರೋದು, ಯಾಕೋ ಸ್ವಲ್ಪ ಇರಿಟೇಷನ್ ಆಗ್ತಿದೆ ಅಂತ ಅನ್ಸ್ಕೊಳ್ಳೋದು, ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಸ್ವಲ್ಪ ಟ್ರಿಗರ್ ಆಗೋದು, ಕೋಪ ಜಾಸ್ತಿ ಬರೋದು, ಈ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆಲ್ಲ ರೆಮಿಡೀಸ್ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಹಾಗೆ ನಿಮಗೆ 5ನೇ ಮನೆ ಅಂತ ಬಂದಾಗ ಶನಿ ಕೂಡ 5ನೇ ಮನೆಯಲ್ಲಿದ್ದಾನೆ. ಗುರುವಿನ ದೃಷ್ಟಿನೂ ಕೂಡ 5ನೇ ಮನೆ ಮೇಲೆ ಬೀಳ್ತಾ ಇದೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ ನೋಡಿ, ಮಕ್ಕಳೇನಾದರೂ ನಿಮಗೆ ಸ್ಟಡೀಸಲ್ಲಿ ಸ್ಲೋ ಆಗಿದ್ದರೆ ಅಥವಾ ಆರೋಗ್ಯದಲ್ಲಿ ಏರುಪೇರುಗಳಾಗಿತ್ತು ಅಂದರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೊಂದು ಸೊಲ್ಯೂಷನ್ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಅದೇ ಪ್ರಮುಖವಾಗಿ ನಿಮಗೆ ಬೇಕಾಗಿದ್ದು. ಇನ್ನು 10ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ ಕೂತ್ಕೊಂಡಿರೋದ್ರಿಂದ ನೋಡಿ, ಕೆಲಸದ ಅವಕಾಶಗಳು ನಿಮಗೆ ಬಂದರೂ ಕೂಡ, ನೀವು ಕೆಲಸ ಮಾಡಿದ್ರೂ ಕೂಡ
ನಿಮ್ಗೇನಾಗತ್ತೆ, ಬರುವಂಥ ಹಣದಲ್ಲಿ ಕಮ್ಮಿ ಆಗೋದಾಗಿರ್ಬೋದು, ಅಥವಾ ನಿರೀಕ್ಷೆ ಮಾಡಿದಷ್ಟು ಹಣ ಬರದೇ ಇರೋಂಥದ್ದಾಗಿರ್ಬೋದು, ಅಥವಾ ಕೆಲಸಗಳ ಅವಕಾಶ ಬಂದರೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟ ಮೇಲೆ ಸಿಗುವಂಥದ್ದಾಗಿರ್ಬೋದು, ಅಥವಾ ಇವತ್ತು ಬಾ ನಾಳೆ ಬಾ ಅಂತ ಆಟೋಡ್ಸೋದಾಗಿರ್ಬೋದು, ಇದಂತೂ ಖಂಡಿತ ಆಗೇ ಆಗುತ್ತೆ. ಬಿಕಾಸ್ ಕೇತು ಗ್ರಹ ಅದೇ ಜಾಗದಲ್ಲಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ನೀವು ಎದುರಿಸಲೇಬೇಕಾಗಿ ಬರುತ್ತೆ. ಇನ್ನು ಸೂರ್ಯ ಅದೇ ಮನೇಲಿ ಇರೋದ್ರಿಂದ ಮೇಲಧಿಕಾರಿಗಳಿಂದ ಏನಾದರೂ ಲಾಭಗಳಾಗುವಂಥದ್ದು, ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವ್ರಿಗೆ ಏನಾದರೂ ಅನುಕೂಲಗಳಾಗುವಂಥದ್ದು, ಇದನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ರಾಜಕಾರಣಿಗಳಾಗಿರ್ಬೋದು, ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು, ನಿಮಗೆ ಖಂಡಿತವಾಗ್ಲೂ ಏನಾದರೂ ಒಂದು ಅನುಕೂಲಗಳು ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಅದೇ ನೀವು 11ನೇ ಮನೆಗೂ ಕೂಡ ಸೂರ್ಯ ಬರ್ತಾನೆ, ಅವಾಗ ಇನ್ನಷ್ಟು ಲಾಭಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. 17ನೇ ತಾರೀಕಿನ ನಂತರ 1 ತಿಂಗಳುಗಳ ಕಾಲ ಅದೇ ಮನೇಲಿದ್ದಾಗ ಆ 1 ತಿಂಗಳು ಕೂಡ ನಿಮಗೆ ಇನ್ನಷ್ಟು ಅನುಕೂಲಗಳೇನಾದರೂ ನಿಮಗೆ ಮೇಲಧಿಕಾರಿಗಳಿಂದ ಒಳ್ಳೆಯದಾಗೋದಾಗಿರ್ಬೋದು, ಒಂದು ಕೆಲಸದಿಂದ ಇನ್ನೊಂದು ಉನ್ನತ ಹುದ್ದೆಗೆ ಹೋಗುವಂಥದ್ದಾಗಿರ್ಬೋದು, ಪ್ರಮೋಷನ್ಗಳಾಗುವಂಥದ್ದಾಗಿರ್ಬೋದು, ಈ ರೀತಿಯಾದ ನಿಮ್ಮನ್ನ ಏನು ತುಂಬ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸೋಂಥದ್ದಾಗಿರ್ಬೋದು, ಸಾಫ್ಟಾಗಿ ಮಾತಾಡೋವಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಹಾಗೆ ನೋಡಿ, ನಿಮ್ಮ 12ನೇ ಮನೆಗೆ ಶುಕ್ರ ಕುತ್ಕೊಂಡಿರೋದ್ರಿಂದ, ಅದೇ 12ನೇ ಮನೆ ಅಧಿಪತಿಯಾಗಿರುವಂಥ ಶುಕ್ರ 12ನೇ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮ್ಗೇನಾಗುತ್ತೆ ಅಂತಂದರೆ, ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಬಂದರೆ ರಾಜಯೋಗ. ಹೌದು, ನಿಮ್ಗೇನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಅಂದರೆ ಯಾವ ರೀತಿಯಾದ ಖರ್ಚಾಗ್ಬೋದು ಅಂತಂದರೆ, ಏನಾದರೂ ಒಳ್ಳೊಳ್ಳೆ ವಸ್ತುಗಳನ್ನ ತೊಗೊಳ್ಳೋದಾಗಿರ್ಬೋದು, ಲಕ್ಸುರಿ ಐಟಮ್ಸ್ಗೆ ದುಡ್ಡು ಖರ್ಚು ಮಾಡಿ ಖರ್ಚಾಗುವಂಥದ್ದಾಗಿರ್ಬೋದು, ಅಥವಾ ವಿದೇಶ ಪ್ರಯಾಣ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದ ಖರ್ಚುಗಳನ್ನ ಖಂಡಿತವಾಗ್ಲೂ ನಿಮ್ಗೆ ಆಗುತ್ತೆ. ಆದರೆ 7ನೇ ಮನೆ ಅಧಿಪತಿ ಕೂಡ ನಿಮಗೆ ಶುಕ್ರ ಆಗಿದ್ದು 12ಕ್ಕೆ ಬಂದಿರೋದ್ರಿಂದ, ನಿಮ್ಮ ಸ್ಪೌಸ್ ಯಾರಿರ್ತಾರೆ, ಗಂಡನೋ ಹೆಂಡ್ತಿನೋ, ಅಂಥವ್ರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಮೇಜರಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ. ಸ್ವಲ್ಪ ಅವರ ಆರೋಗ್ಯದ ಕಡೆನೂ ಗಮನ ಕೊಡಿ. ಅಂದರೆ 11ರಲ್ಲಿ ಬುಧ 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ಲಾಭ ಅನ್ನೋದು ಖಂಡಿತವಾಗ್ಲೂ ಬರ್ತಾ ಇರುತ್ತೆ. ಆದರೆ 8ನೇ ಮನೆ ಅಧಿಪತಿನೂ ಅವನಾಗಿರೋದ್ರಿಂದ ಅನಿರೀಕ್ಷಿತ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು ಇದೆಲ್ಲ ಆಗ್ತಿದ್ದು, ಇದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನೀವು ಯಾವಾಗ್ಲೂ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗಿ ಬರೋದು, ಕಣಗಲ ಹೂವನ್ನ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಡೋದನ್ನ ನೀವು ಮಾಡ್ಕೊಬೇಕಾಗತ್ತೆ. ಹಾಗೆ ತೊಗರಿ ಬೇಳೆನ ತಿಂಗಳಲ್ಲಿ 1 ದಿವಸನಾದರೂ ಮಂಗಳವಾರ ದಿವಸ ತೊಗೊಂಡೋಗಿ ಡೊನೇಟ್ ಮಾಡುವಂಥದ್ದು, ಶುಕ್ರವಾರ ದಿವಸ ಅವರೇ ಕಾಳನ್ನ ತೊಗೊಂಡೋಗಿ ಡೊನೇಟ್ ಮಾಡುವಂಥದ್ದು, ಅಥವಾ ಸಿಹಿ ಪದಾರ್ಥಗಳು, ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಡೊನೇಟ್ ಮಾಡುವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದ ಬರುವಂಥ ಮೇಜರ್ ಪ್ರಾಬ್ಲಮ್ನಲ್ಲಿ ಸ್ವಲ್ಪನಾದರೂ ನೀವು ರೆಡ್ಯೂಸ್ನ ನೋಡ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಭವಿಷ್ಯ. ಆದರೂ ಕೂಡ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದೆಲ್ಲ ಬಹಳ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ದಶಾಭುಕ್ತಿ ಏನು ನಡೀತಿದೆ, ಒಳ್ಳೆ ಮನೆಯದು ನಡೀತಿದೆಯಾ, ಅಥವಾ ದುಸ್ಥಾನಾಧಿಪತಿಗಳೇನಾದರೂ ಆ್ಯಕ್ಟಿವ್ ಆಗಿದ್ದಾರಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ನ ಖಂಡಿತ ರೆಡ್ಯೂಸ್ ಮಾಡ್ಕೋಬೋದು. ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ, ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.